क्षभिर्यजत्रा स्थिरैरङ्गैस्तुष्ट्वागं स्वस्तिनस्तनूभिः व्यसेमहि देवहितं यदायुः स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तारक्षोरिष्टनेमिः स्वस्ति नो बृहस्पतिर्दधातु ॐ शान्ति शान्ति शान्तिः। ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ವಂದಿಸಿ, ಜಗದ್ಗುರು ಗುರುನಾಥಾರೂಢ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ನಮಿಸಿ, ಸದ್ಗುರು ವೀರಭದ್ರ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ನಮಿಸಿ, ಜ್ಞಾನ ವೇದಿಕೆಯಲ್ಲಿ ಅಲಂಕೃತರಾದ ಮಹಾತ್ಮರಿಗೂ ವಂದಿಸಿ, ಸದ್ಗುರುಗಳ ಸನ್ನಿಧಾನದಲ್ಲಿ ಸಮ್ಮಿಲಿತರಾಗಿ ಸದ್ಗುರುಗಳ ದರ್ಶನ ಆಶೀರ್ವಾದದಿಂದ ಶ್ರೇಷ್ಠವಾದ ಸುಖವನ್ನು ಪಡೆದುಕೊಂಡು ಧನ್ಯರಾಗಬೇಕು ಎಂಬ ಅಪೇಕ್ಷೆಯಿಂದ ಬಂದಿರುವ ನಿಮ್ಮೆಲ್ಲರಿಗೂ ಶುಭವನ್ನು ಹೇಳುತ್ತಾ ಇವತ್ತಿನ ಈ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಪ್ರವೇಶಿಸೋಣ. ಇಲ್ಲಿಯವರೆಗೆ ಮಹಾತ್ಮರು ಶ್ರೀಮನ್ ನಿಜಗುಣ ಶಿವಯೋಗಿಗಳ ಒಂದು ವಾಕ್ಯವನ್ನು ಆಧಾರವಾಗಿಟ್ಟುಕೊಂಡ ಬಹು ಸುಂದರವಾಗಿ ಉಪದೇಶ ಮಾಡಿದರು. ಮತಿಗೆ ಮಂಗಲ ಈಯುವುದಾವುದು ಉತ್ತಮರ ಸಂಘ. ನಮ್ಮೆಲ್ಲರ ಬುದ್ಧಿ ಶುದ್ಧ ಆಗಬೇಕು, ಪವಿತ್ರವಾಗಬೇಕು. ನಮ್ಮ ಮನಸ್ಸು ಅಥವಾ ಬುದ್ಧಿ ಪವಿತ್ರವಾಗಬೇಕು, ಶುದ್ಧ ಆಗಬೇಕು. ಹಾಗಾದರೆ ನಮ್ಮ ಬುದ್ಧಿ ಶುದ್ಧ ಆಗಬೇಕಾದ್ರೆ ಏನು ಮಾಡಬೇಕು? ಅದು ಕೈಗೆ ಸಿಗೋಂಗಿಲ್ಲ, ಕಣ್ಣಿಗೆ ಕಾಣೋಂಗಿಲ್ಲ. ಬುದ್ಧಿ ಮನಸ್ಸು ಯಾರು ನೋಡಿದ್ರು? ಬುದ್ಧಿ ಮನಸ್ಸನ್ನು ಯಾರು ನೋಡಿಲ್ಲ, ಕಂಡು ಕಾಣೋಂಗಿಲ್ಲ. ತಿಳ್ಕೊಳ್ಬೇಕಷ್ಟ. ಅದರಿಂದ ತಿಳ್ಕೊಳಕ್ಕೆ, ಮತ್ತು ಅದರಿಂದ ಬುದ್ಧಿಯಿಂದನೇ ಮನಸ್ಸಿನಿಂದ ತಿಳ್ಕೊಳ್ಬೇಕು. ಮತ್ತು ಇನ್ಯಾವುದೂ ತಿಳ್ಕೊಳ್ಳೋಕೆ ಬರೋಂಗಿಲ್ಲ. ಕಾಣಲಾರದಂಥ, ಕೈಗೆ ಸಿಗಲಾರದಂಥ ಬುದ್ಧಿಯನ್ನು ಸ್ವಚ್ಛ ಮಾಡೋದು ಹೆಂಗೆ, ಶುದ್ಧ ಮಾಡೋದು ಹೆಂಗೆ, ಪವಿತ್ರ ಮಾಡೋದು ಹೆಂಗೆ ಅಂತಂದರೆ ಅವರೇ ಹೇಳ್ರಿ ಇಟ್ಕೊಂಡ್ರು. ಅದನ್ನು ನೀವು ಶುದ್ಧ ಮಾಡಬೇಕಾದ್ರೆ, ನಿಮ್ಮ ಮನಸ್ಸನ್ನು ಪವಿತ್ರ ಮಾಡಿಕೊಳ್ಳಬೇಕಾದ್ರೆ ಇನ್ನೇನು ಮಾಡೋಕ್ಕೆ ಹೋಗಬೇಡ್ರಪ್ಪ. ಎಲ್ಲಿ ಮಹಾತ್ಮರಿದ್ದಾರೆ, ಜ್ಞಾನಿಗಳಿದ್ದಾರೆ, ಸತ್ಪುರುಷರಿದ್ದಾರೆ, ಸಂತರಿದ್ದಾರೆ, ದರ್ಶನ ಮಾಡಿಕೊಳ್ಳಿ ಸಾಕು. ಬಹಳ ಸರಳವಾದ ಸಾಧನ ನೋಡಿ. ಉಳ್ಕಿ ಸಾಧನಗಳು ಭಾಳ ಪ್ರಯತ್ನ ಮಾಡಬೇಕಾಗ್ತದೆ. ಯಾವುದೇ ಸಾಧನೆಗಳನ್ನು ಮಾಡಬೇಕು ಸುಮ್ಮನಾಗೋಂಗಿಲ್ಲ, ಪ್ರಯತ್ನ ಮೂಲಕವಾಗ್ತದೆ. ಬುದ್ಧಿ ಶುದ್ಧ ಆಗಬೇಕಾದ್ರೆ ಮಹಾತ್ಮರ ದರ್ಶನ, ಸಾಧುಗಳ ದರ್ಶನ, ಸತ್ಪುರುಷರ ದರ್ಶನ, ಜ್ಞಾನಿಗಳ ದರ್ಶನ ನೀವು ಮಾಡಿಕೊಂಡ್ರೆ ನಿಮ್ಮ ಬುದ್ಧಿ ಶುದ್ಧ ಆಗ್ತದೆ ಅಂತ. ನಮ್ಮ ಬುದ್ಧಿ ಪವಿತ್ರ ಆಗ್ತದೆ, ಮನಸ್ಸು ಶುದ್ಧ ಆಗ್ತದೆ. ಅದಕ್ಕೆ ಮತಿಗೆ ಮಂಗಲ ಇವುದಾವುದು ಪ್ರಶ್ನೆ. ಅದಕ್ಕೆ ಉತ್ತರ ಉತ್ತಮರ ಸಂಘ. ಉತ್ತಮರು ಜ್ಞಾನಿಗಳು, ಸತ್ಪುರುಷರು. ಅವರ ದರ್ಶನ ಮಾಡಿಕೊಡ್ರಿ, ಅವ್ರ ಸೇವಾ ಮಾಡಿರಿ, ಅವ್ರ ಉಪದೇಶ ಕೇಳ್ರಿ. ಅವರ ಸೇವಾ ಮಾಡಿರಿ, ಅವ್ರ ದರ್ಶನ ಪಡ್ಕೊಳ್ರಿ. ನೀವು ಪವಿತ್ರ ಆಗ್ತೀರಿ, ನೀವು ಶುದ್ಧ ಆಗ್ತೀರಿ ಅಂತ. ನಾವೆಲ್ಲ ಶುದ್ಧರಾಗಬೇಕು, ಮತ್ತಿನ್ನೇನಿಲ್ಲ, ದರ್ಶನ ಮಾತ್ರ. ಅದಕ್ಕೆ ಸಾಧೂನಾಂ ದರ್ಶನಂ ಪುಣ್ಯಂ ತೀರ್ಥಭೂತಾಳಿ ಸಾಧವ ತೀರ್ಥಂ ಪ್ರತಿಕಾಲೇನ ಸದ್ಯೆ ಸಾಧು ಸಮಾಗಮ ಅಂತ ಬಹಳ ಸುಂದರವಾಗಿ ಒಂದು ಶ್ಲೋಕ. ಸಾಧೂನಾಂ ದರ್ಶನಂ ಪುಣ್ಯಂ ಅಂತ. ಪುಣ್ಯ ಬರಬೇಕಾದ್ರೆ, ನಮ್ಮ ಪಾಪ ಹೋಗಬೇಕಾದ್ರೆ ದರ್ಶನ ಮಾಡಿಕೊಡ್ರಿ ಅಂತ ಹೇಳು. ಮಹಾತ್ಮರ ದರ್ಶನ ಮಾಡಿಕೊಡ್ರಿ ಅಂತ ಹೇಳು. ಆಮೇಲೆ ಹೇಳು, ಅವರ ತೀರ್ಥ ಸ್ವರೂಪ ಇದ್ದಂಗೆ. ತೀರ್ಥ ಗಂಗಾ, ಯಮುನಾ, ಸರಸ್ವತಿ, ಕೃಷ್ಣ, ತುಂಗಾ ಅಂತ ನದಿಗಳಿದಾವಲ್ಲ, ಅಲ್ಲಿ ಹೋಗಿ ಸ್ನಾನ ಮಾಡ್ತೀವಲ್ಲ ನಾವು.
ಸ್ನಾನ ಮಾಡ್ತೀವಿ. ಯಾಕೆ ಮಾಡ್ತೀವಿ? ನಾವು ಮಾಡಿದ ಪಾಪ ಹೋಗಲಿ ಅಂತ. ನಾವು ಮಾಡಿದ ಪಾಪ ಹೋಗಲಿ ಅಂತೇಳಿ ನಾವು ಸ್ನಾನ ಮಾಡ್ತೇವೆ. ಗಂಗೆಯನ್ನು ತಪಸ್ಸು ಮಾಡಿ ಋಷಿಗಳು ಭೂಲೋಕಕ್ಕೆ ತಂದರು. ಆವಾಗ ಪರಮಾತ್ಮನ ಶಿರಸ್ನಲ್ಲಿದ್ದಂಗೆ ಗಂಗಾ ಮಾತೆ, ಆಕೆ ಪರಮಾತ್ಮನ ಒಲ್ಲೆ ಅಂದ್ಲಾಕೆ. ನಾವು ಭೂಲೋಕ ಹೋಗಕ್ಕೆ ಒಲ್ಲೆ ಅಂದ್ಲು. ಯಾಕೆ ಅಂದ್ರೆ ಬಹಳ ಪಾಪಿಗಳದಾರ, ಅವ್ರ ಪಾಪ ನಮ್ಮದಲ್ಲಿ ಬಿಟ್ಟು ಹೋಗ್ತಾರೆ, ಅವ್ರ ಪಾಪನ ಯಾಕೆ ತೊಳಕ್ಕೆ ಹೋಗಲಿ ಅಂದ್ಲಾಕೆ. ಪಾಪಿಗಳದಾರ ಜನರು, ಎಷ್ಟೋ ಜನ ಪಾಪಿಗಳಿರ್ತಾರೆ, ಪಾಪ ತೊಳ್ಕೊಳಕ್ಕೆ ಬಂದು ಸ್ನಾನ ಮಾಡ್ತಾರೆ, ಅಲ್ಲಿ ಏನೇನು ಮಾಡಿ ಹೋಮ ಮಾಡ್ತಾರೆ, ನಗರಪಣ ಮಾಡ್ತಾರೆ. ಅವ್ರ ಪಾಪಲ್ಲಿ ನಾನು ತಗೋಬೇಕು, ನಾನು ಪಾಪಿ ಆಗಿಬಿಡ್ತೇನೆ, ನೀನು ಪವಿತ್ರವಾಗಿ ಕುಂತೇನೆ ನಿನ್ನ ತಲೆ ಮೇಲೆ ಅನ್ಲೈಕಿ. ಗಂಗಾ ಮಾತೆ ಈಶ್ವರಿಗೆ ಹೇಳಿದ್ಲು. ಈಶ್ವರಿಗೆ ಹೇಳಿದ ಕೂಡಲೇ ಈಶ್ವರ ಹೌದು ನೀ ಹೋಗೋದು ಅಲ್ಲೇ ಪಾಪಿಗೆ ಹೆದರ್ತಿ, ಪಾಪ ಮಾಡಿದವ್ರು ಬರ್ತಾರೆ, ಎಷ್ಟೋ ಮಂದಿ ಪಾಪ ಮಾಡಿದ್ರೆ ಪಾಪ ಬಿಟ್ಟು ಹೋಗ್ತಾರೆ, ಸ್ನಾನ ಮಾಡಿ ಅದನ್ನು ಮಾಡಿ ಇದನ್ನು ಮಾಡಿ ನೀ ಪಾಪಿ ಆಗ್ತೀಯಲ್ಲ, ಆಗಲಿ ಬಿಡು. ನಿನ್ನ ಪಾಪ ತೊಳ್ಯಾಗ ಮತ್ತೊಂದು ಉಪಾಯ ಅಂತ ಹೇಳಿ ಪರಮಾತ್ಮ, ನಿನ್ನ ಪಾಪ ತೊಳ್ಯಾಕ ಮತ್ತೊಂದು ಉಪಾಯ ಇದೆ ಅಂತಂದ. ಏನದು ಅಂತ ಕೇಳಿ, ಏನಿಲ್ಲ, ಒಬ್ಬ ಜ್ಞಾನಿ ಒಬ್ಬ ಮಹಾತ್ಮ ಬಂದು ನಿನ್ನಲ್ಲಿ ಪಾದ ಇಟ್ಟರೆ ನಿನ್ನ ಪಾಪಲ್ಲಿ ಹೋಗ್ತೈತೆ ಅಂದ್ರೆ. ಒಬ್ಬ ಜ್ಞಾನಿ, ಒಬ್ಬ ಮಹಾತ್ಮ, ಒಬ್ಬ ಸತ್ಪುರುಷ ನಿನ್ನಲ್ಲಿ ಬಂದು ಸ್ನಾನ ಮಾಡಿ ನಿನ್ನಲ್ಲಿ ಪಾದ ಇಟ್ಟಂದ್ರೆ ನಿನ್ನ ಪಾಪ ಎಲ್ಲ ಸುಟ್ಟು ಹೋಗ್ತದೆ, ನಿನ್ನ ಪಾಪ ಎಲ್ಲ ತೊಳೆದು ಹೋಗ್ತದೆ, ನೀ ಪವಿತ್ರ ಆಗುತ್ತೆ, ಏನು ಚಿಂತೆ ಮಾಡಬೇಡ ಹೋಗು ಅಂತಂದ. ಗಂಗಾ ಮಾತೆಗೆ ನೀ ಹೋಗು ಭೂಲೋಕಕ್ಕೆ ಹೋಗು, ಅಲ್ಲಿ ಎಷ್ಟೋ ಮಂದಿ ಮಹಾತ್ಮರು ಜ್ಞಾನಿಗಳು ಸತ್ಪುರುಷದಾರ, ನಿನ್ನ ಪಾಪ ತೊಳೆಯವರು ಅಂತ ಹೇಳಿದ. ಅದಕ್ಕೆ ಕುಂಭಮೇಳ ಆಗ್ತದೆ ನೋಡ್ರಿ. ಕುಂಭಮೇಳ 12 ವರ್ಷಕ್ಕೊಂದು ಕುಂಭ ಆಗ್ತದೆ. 12 ವರ್ಷಕ್ಕಂದ್ರೆ 3 ವರ್ಷಕ್ಕೊಂದು ಆಗ್ತದೆ ಕುಂಭ. ನಮ್ಮ ಕರ್ನಾಟಕ ಅಲ್ಲ, ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಸ್ವಾಮಿಗಳು ಹೋಗಿ ಸ್ನಾನ ಮಾಡ್ತಾರೆ ಅಲ್ಲಿ ಕುಂಭಮೇಳದಲ್ಲಿ. 3 ತಿಂಗಳು ಕುಂಭಮೇಳ ಇರ್ತದೆ. ಅಲ್ಲಿ ಎಲ್ಲ ಮಹಾತ್ಮರು, ನಮ್ಮ ದೇಶದಲ್ಲಿರುವಂಥ ಮಹಾತ್ಮರು, ಹಿಮಾಲಯದಲ್ಲಿ ಉತ್ತರ ದಕ್ಷಿಣ ಎಲ್ಲ ಕಡೆಯಿಂದನೂ ಕೂಡ ಜ್ಞಾನಿಗಳು, ಸತ್ಪುರುಷರು, ಸಿದ್ಧಪುರುಷರು, ತಪಸ್ವಿಗಳು ಕುಂಭಮೇಳಕ್ಕೆ ಕಲಿತಾರೆ. ಅಲ್ಲಿಗೆ ಬಂದು ಅಲ್ಲಿದ್ದ ಅವರು ಸ್ನಾನ ಮಾಡ್ತಾರೆ. ಸ್ನಾನ ಮಾಡೋದ್ರಿಂದ ನಿನ್ನ ಪಾಪ ಎಲ್ಲ ಹೋಗ್ತದೆ, ಯಾಕೆ ಹೆದರ್ತಿ? ಒಬ್ಬ ಮಹಾತ್ಮನ ಪಾದ ನಿನ್ನ ಮೇಲೆ ಬಿತ್ತಾನೆ, ನೀ ಪವಿತ್ರ ಆಗ್ತಿ, ಹೋಗು ಅಂತೇಳಿ ಪರಮಾತ್ಮ ಹೇಳಿದಾಗ ಗಂಗಾ ಮಾತೆ ಭೂಲೋಕಕ್ಕೆ ಬಂದು ಎಷ್ಟೋ ಜನರನ್ನು ಪವಿತ್ರ ಮಾಡ್ತಾ ಇದ್ದಾರೆ. ಆಕೆನ ಪವಿತ್ರ ಮಾಡೋರು ಮಹಾತ್ಮರು, ಜ್ಞಾನಿಗಳು, ಸತ್ಪುರುಷರು ಹೋಗಿ ಆಕೆಯಲ್ಲಿ ಪಾದ ಇಟ್ಟರಂದ್ರೆ ಆ ಗಂಗೆ ಮಾತೆಯಲ್ಲಿರ್ತಕ್ಕಂಥ ಪಾಪ ಎಲ್ಲ ತೊಳೆದು ಪವಿತ್ರ ಆಗ್ತದೆ. ಅದಕ್ಕೆ ಮಹಾತ್ಮರ ಸಂಘ ಭಾಳ ಶ್ರೇಷ್ಠ, ಅವ್ರ ದರ್ಶನ ಭಾಳ ಶ್ರೇಷ್ಠ. ಅದಕ್ಕೋಸ್ಕರವಾಗಿಯೇ ಮಹಾತ್ಮರ ದರ್ಶನ ಮಾಡೋದ್ರಿಂದ ನಾವು ಸದ್ಯ ಕಾಲದಲ್ಲಿ ಹೋಗ್ತೇವೆ, ತಕ್ಷಣದಲ್ಲೇ ನಮ್ಮ ಪಾಪ ಹೋಗ್ತದೆ. ಅದಕ್ಕೋಸ್ಕರವಾಗಿ ಸತ್ಸಂಗ ಭಾಳ ಶ್ರೇಷ್ಠ. ಸತ್ಸಂಗದೆಲ್ಲ ಅದು ಬಹಳ ಶ್ರೇಷ್ಠ. ಅದನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ನಾವು ಭಕ್ತರಾಗಿ, ಗುರುಗಳಿಗೆ ಶರಣಾಗತರಾಗಿ, ಮಹಾತ್ಮರಿಗೆ ಶರಣಾಗತರಾಗಿ, ಅವರ ಉಪದೇಶಗಳನ್ನು ಕೇಳಿ, ಅವ್ರ ಸೇವಾದಿಗಳನ್ನು ಮಾಡಿ ನಾವು ಪವಿತ್ರ ಆಗ್ತೇವೆ, ಪರಿಶುದ್ಧರಾಗ್ತೇವೆ, ಮನಸ್ಸು ಶುದ್ಧ ಆಗ್ತದೆ. ಅದಕ್ಕಾಗಿಯೇ ಹೇಳಿಲ್ಲ, ಸಾಧೂನಾಂ ದರ್ಶನಂ ಪುಣ್ಯಂ ತೀರ್ಥಭೂತಾಳಿ ಸಾಧವ. ಸಾಧುಗಳು ತೀರ್ಥ ಸ್ವರೂಪರು, ಆದರೆ ತೀರ್ಥಂ ಪ್ರತಿ ಕಾಲೇನ ತೀರ್ಥ. ಆಮೇಲೆ ನಾವು ಎಲ್ಲಿ ತನಕ ಹೋಗ್ಬೇಕಲ್ಲ, ಗಂಗಾ ನದಿ ತನಕ. ಗಂಗಾ ನದಿಗೆ ಹೋಗಿ ಸ್ನಾನ ಮಾಡ್ಬೇಕಾಗಿ ಸಮಯ ಬೇಕಲ್ಲ, ತಿಂಗಳು 2 ತಿಂಗಳು 15 ವರ್ಷ ಹೋಗ್ಬೇಕಾಗೈತೆ. ಸಾಧುಗಳ ದರ್ಶನ ಇಲ್ಲಿ ತಕ್ಷಣ ಅಲ್ಲ, ತಕ್ಷಣ ಸಾಧುಗಳ ದರ್ಶನ ಆಗ್ತದೆ. ಸದ್ಯ ಅಂತೇಳಿದ್ರು, ಸದ್ಯದಲ್ಲಿನೇ ಸಾಧು ದರ್ಶನದಿಂದ ನಮಗೆ ಫಲ ಸಿಗ್ತದೆ, ನಮ್ಮ ಬುದ್ಧಿ ಶುದ್ಧ ಆಗ್ತದೆ ಅಂಥೇಳಿ ಹೇಳ್ತದೆ. ಅದಕ್ಕಾಗಿಯೇ ಇಲ್ಲಿ ಹೇಳಿಲ್ಲ, ಮತಿಗೆ ಮಂಗಲ ಇವುದಾವುದು ಉತ್ತಮರ ಸಂಘ. ಮತಿ ಅಂದರೆ ಬುದ್ಧಿ ಅಥವಾ ಮನಸ್ಸು. ಇದು ಮಂಗಲವಾಗಬೇಕಾದ್ರೆ, ಪವಿತ್ರವಾಗಬೇಕಾದ್ರೆ ಉತ್ತಮರ ಸಂಘ, ಜ್ಞಾನಿಗಳು, ಸತ್ಪುರುಷರು, ಅವರ ದರ್ಶನ ನೀವು ಮಾಡಿಕೊಳ್ರಪ್ಪ, ನೀವು ಪವಿತ್ರ ಆಗ್ತಾರೆ, ಶುದ್ಧ ಆಗ್ತಾರೆ ಅಂಥೇಳಿ ನಿಜಗುಣ ಶಿವಗಳು ಹೇಳ್ಯಾರ. ಅದಕ್ಕಾಗಿಯೇ ನಾವು ಭಾಳ ಶ್ರೇಷ್ಠವಾದ ಮನುಷ್ಯ ಜನ್ಮ ತಂದೇವಿ. ಈ ಮನುಷ್ಯ ಜನ್ಮ ಸಾರ್ಥಕವಾಗಬೇಕು, ನಾವು ಪುಣ್ಯಶಾಲಿಗಳಾಗಬೇಕು, ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಂಡು ಅಮರರಾಗಬೇಕಾದ್ರೆ ಉತ್ತಮರ ಸಂಘ ಭಾಳ ಶ್ರೇಷ್ಠ. ಉತ್ತಮರ ಹಂಗೆ ಹೇಳ್ತಾರೆ, ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲತತ್ವಂ, ನಿಶ್ಚಲತತ್ವೇ ಜೀವನ್ಮುಕ್ತಿ ಅಂತ ಶಂಕರ ಭಗವತ್ಪಾದಾಚಾರ್ಯ ಹೇಳ್ಯಾರ.
ಸತ್ಸಂಗ ಏನು ಮಾಡ್ತದಂದರೆ ನಮ್ಮನ್ನು ಮುಕ್ತರನ್ನಾಗಿ ಮಾಡ್ತದೆ ಅಂತ. ಸತ್ಸಂಗ ನಮ್ಮನ್ನು ಏನು ಮಾಡ್ತದೆ ಅಂದರೆ ನಮ್ಮನ್ನು ಜನನ ಮರಣ ರೂಪವಾದ ದುಃಖದಿಂದ ದೂರ ಮಾಡ್ತದೆ. ನಮಗೆ ಜನನ ಮರಣ ಅನ್ನೋದೇ ಬಹುದುಃಖ. ಈ ದುಃಖದಿಂದ ನಮ್ಮನ್ನು ಬಿಡುಗಡೆ ಮಾಡಿ ನಮ್ಮ ನಿತ್ಯ ಸುಖದಲ್ಲಿರ್ತದೆ. ಯಾವುದು? ಸಾಧು ಸಂಘ, ಮಹಾತ್ಮರ ಸಂಘ, ಅವ್ರ ದರ್ಶನ. ಸಂಘ ಅಂದ್ರೇನು? ಅವ್ರ ದರ್ಶನ, ಅವ್ರ ಉಪದೇಶ. ಸಂಘ ಅಂದ್ರೇನು? ಅವರ ಉಪದೇಶ, ಅವರ ದರ್ಶನ, ಅವ್ರ ಸೇವಾದಿಗಳನ್ನು ಮಾಡೋದನ್ನು ನಾವು ಧನ್ಯರಾಗ್ತೀವಿ. ನಮ್ಮಲ್ಲಿರ್ತಕ್ಕಂಥ ಎಲ್ಲ ದೋಷಗಳು ದೂರ ಆಗ್ತಾವೆ, ನಾವು ಪವಿತ್ರ ಆಗ್ತೀವಿ, ಪರಿಶುದ್ಧ ಆಗ್ತೀವಿ ಅಂತ ಹೇಳಿ ಶ್ರೀಮನ್ ನಿಜಗುಂಡರು ಬಹಳ ಸುಂದರವಾಗಿ ಹೇಳ್ಯಾರ. ಆ ದೃಷ್ಟಿಯಲ್ಲಿ ನಾವೆಲ್ಲರೂ ಕೂಡ ಇಂಥ ಸತ್ಸಂಗ ಮಾಡೋಣ. ಇದು ಸಿಗೋದೇ ದುರ್ಲಭ. ಮೊದಲ ಸತ್ಸಂಗತಿ ದುರ್ಲಭ ಅಂತ ಅಂದರು ಅವರು. ಸತ್ಸಂಗ ಸಿಗೋದೇ ದುರ್ಲಭ ಅಂತ. ಇದು ಸಿಕ್ಕರೆ ನಾವು ಧನ್ಯರೇ, ನಾವು ಧನ್ಯರೇ. ಸತ್ಸಂಗ ತ್ರಿಜಗತಿ ಸಜ್ಜನ ಸಂಗರತಿ ದುರ್ಲಭ ಅಂತೇಳಿ. ತ್ರಿಜಗತಿ ಅಂದರೆ ಇಲ್ಲಿ ಎಷ್ಟಲ್ಲ 3 ಲೋಕದಾಗ ಅಂತ ಹೇಳ್ಯಾರ ಅವರು ಶಂಕರಾಚಾರ್ಯ. ತ್ರಿಜಗತಿ ಸಜ್ಜನ ಸಂಗತಿ ಬೇಕಾ ಅಂತೇಳಿ. ಒಂದು ಸತ್ಸಂಗದೇ ಇಲ್ಲ, ನಮ್ಮ ಭವಪಾಶವನ್ನು, ನಮ್ಮ ಬಹುದುಃಖವನ್ನು ದೂರ ಮಾಡೋಕೆ ಇದೊಂದು ಸಂಘ ಸಾಕು, ಉತ್ತಮ ಸಂಘ. ಇದು ಸಿಗೋದೇ ದುರ್ಲಭ. 3 ಲೋಕದಾಗ ಸಿಗಲು ಅಂತ ಹೇಳಕತ್ತಾರ ಅವರು ಶಂಕರಾಚಾರ್ಯ. ಒಂದೇ ಲೋಕ ಅಲ್ಲ, 3 ಲೋಕದಲ್ಲಿಯೂ ಕೂಡ ಸಿಗೋದೇ ದುರ್ಲಭ. ಸಿಕ್ಕರೆ ಅವನ ಜನ್ಮವೇ ಪಾವನ, ಪವಿತ್ರ ಅಂತ ಹೇಳ್ತಾರೆ. ಆ ದೃಷ್ಟಿಯಲ್ಲಿ ನಾವೆಲ್ಲರೂ ಕೂಡ ಇಂಥ ಸತ್ಸಂಗಾದಿಗಳನ್ನು ಮಾಡಿ ನಮ್ಮ ಬುದ್ಧಿಯನ್ನು ಶುದ್ಧ ಮಾಡಿಕೊಂಡು, ಶುದ್ಧವಾದ ಬುದ್ಧಿಯಲ್ಲಿ ಬ್ರಹ್ಮಜ್ಞಾನ ಆಗುವುದು. ಆತ್ಮ ಸಾಕ್ಷಾತ್ಕಾರ ಎಲ್ಲಿ ಆಗ್ತದೆ ಅಂದರೆ ಶುದ್ಧವಾದ ಬುದ್ಧಿ, ಪವಿತ್ರವಾದ ಅಂತಃಕರಣ. ಪವಿತ್ರವಾದ ಅಂತಃಕರಣದಲ್ಲೇ ಭಗವತ್ ಸಾಕ್ಷಾತ್ಕಾರ, ಯಥಾರ್ಥ ಜ್ಞಾನ. ಭಗವದ್ ದರ್ಶನ ಅಂದರೆ ಆತ್ಮ ಸಾಕ್ಷಾತ್ಕಾರ ನಮಗಾಗಬೇಕಾದ್ರೆ ನಮ್ಮ ಮನುಷ್ಯನಲ್ಲೇ ನಾವು ಬದ್ಧರಾಗೋದಕ್ಕೆ ಕಾರಣ ಮನಸ್ಸೇ. ನಾವು ಮುಕ್ತರಾಗಲಿಕ್ಕೆ ಮನಸ್ಸೇ ಕಾರಣ. ಮನಸ್ಸೇ ಕಾರಣ ಅಂತಾರೆ ಅವರು. ಅದಕ್ಕೆ ಎಲ್ಲ ಭೋಗ ಮೋಕ್ಷಗಳಿಗಾಗಲಿ ಅಥವಾ ಯಾವ ಸುಖ ದುಃಖಗಳಿಗಾಗಲಿ ಕಾರಣಭೂತವಾದದ್ದೇ ಮನಸ್ಸು ಅಥವಾ ಬುದ್ಧಿ. ಅದಕ್ಕೋಸ್ಕರ ಬುದ್ಧಿಯನ್ನು ನಾವು ಶುದ್ಧ ಮಾಡಿಕೊಂಡು ಇಂಥ ಸತ್ಸಂಗಕ್ಕೆ ಬರ್ರಿ, ಗುರುಗಳ ದರ್ಶನ ಮಾಡಿಕೊಳ್ಳ್ರಿ. ಇದು ಅಪವಿತ್ರ ಅಲ್ಲ, ಪವಿತ್ರ. ಇದು ಅಪವಿತ್ರ ಅಲ್ಲ, ಪವಿತ್ರವಾದದ್ದಿದು. ಬರೀ ದರ್ಶನ ಮಾತ್ರದಿಂದ ನಾವು ಪವಿತ್ರ ಆಗ್ತೇವೆ ಅಂದಮೇಲೆ ಎಂಥ ಶ್ರೇಷ್ಠವಾದದ್ದಿದು. ಎಲ್ಲಕ್ಕೂ ಸಾಧನೆಗಳದಾವ. ಇದಕ್ಕೆ ಸಾಧನೆ ಏನು? ದರ್ಶನ ಮಾಡ್ಕೊಳ್ಳೋದು ದೊಡ್ಡ ಸಾಧನ. ಆದ್ದರಿಂದ ನಾವು ಇಂಥ ಸತ್ಸಂಗದಲ್ಲಿ ಭಾಗಿಗಳಾಗಿ ಯಥಾರ್ಥ ಜ್ಞಾನವನ್ನು ಮಾಡಿಕೊಂಡ ಈ ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಂಡ ಮುಕ್ತರಾಗೋಣ. ಇದು ಎಂಥದ್ದಲ್ಲ. ಎಂಥದ್ದು ಆ ಯಜ್ಞ ಮಾಡಿ ಆ ಹೋಮ ಮಾಡಿರಿ. ಅವು ಬೇಕಾಗ್ತಾವೆ. ನಾವು ಪುಣ್ಯ ಸಂಪಾದನೆ ಮಾಡಲಿಕ್ಕೆ ಯಜ್ಞ ಆಗಿ ಹೋಮ ಜಪ ತಪ ಎಲ್ಲ ಬೇಕು. ಅವೆಲ್ಲದಕ್ಕಿಂತ ಸರಳವಾದದ್ದಲ್ಲ ಇದು. ಒಂದು ಯಜ್ಞ ಮಾಡಬೇಕಾದ್ರೆ 2 ದುಡ್ಡು ಬೇಕು, ಅದಕ್ಕೆ ಅಧಿಕಾರಿಗಳು ಬೇಕು. ಮತ್ತು ಯಜ್ಞ ಯಾಗಾದಿಗಳು ಮಾಡಬೇಕಾದ್ರೆ ಅಧಿಕಾರಿಗಳು ಬೇಕು, ಇಂಥವ್ರು ಬೇಕು, ಹಿಂಗೆ ಮಾಡಬೇಕು ಅಂತ ಅದಕ್ಕೆ ನಿಯಮಗಳದಾವೆ. ಇದಕ್ಕೆ ಯಾವ ನಿಯಮ ಇದೆಯಪ್ಪ? ಸತ್ಸಂಗ ಯಾರ ನಿಯಮ ಇದೆ? ಯಾವ ಜಾತಿ, ವರ್ಣ, ಕುಲ, ಗೋತ್ರ, ಹೆಣ್ಣು ಗಂಡು ಏನು ಭೇದನೇ ಇಲ್ಲ. ಯಾವುದು ಭೇದಲೇ ಇಲ್ಲ. ಭೇದರಹಿತವಾಗಿ ನೀವು ಪವಿತ್ರರಾಗಬೇಕಾದ್ರೆ ಒಳ್ಳೆಯ ಭಾವದಿಂದ ಮಹಾತ್ಮರ ದರ್ಶನ ಮಾಡಿಕೊಡ್ರಿ ಸಾಕು. ಅವ್ರ ಕೃಪಾ ಮಾಡಿಕೊಡ್ರಿ ಸಾಕು. ಅವ್ರ ದರ್ಶನ ಮಾತ್ರದಿಂದ ಆಗ್ತದೆ. ಶಬರಿ ಆಗಬೇಕಾದ್ರೆ ಶಬರಿ ಅಗದಿ ಲೋಕದಲ್ಲಿ ಪ್ರಸಿದ್ಧರಾಗಿ ಹೋದ ಶಬರಿ ಆಗ್ಬೇಕಾದ್ರೆ ಮಹಾತ್ಮರ ಪ್ರಸಾದದಿಂದ ಆಗ್ಯಾಳ. ಆಕೆನೂ ಕೂಡ ಶಬರಿ ಮಹಾತ್ಮರ ಪ್ರಸಾದದಿಂದ ಆಗ್ಯಾಳ. ಗಂಗಾ ತೀರದಲ್ಲಿ 4 ಮಂದಿ ಸ್ವಾಮಿಗಳು ಪ್ರಸಾದ ಮಾಡುವಾಗ ಆಕೆ ಮೊದಲಿನ ಜನ್ಮ ನಾಯಿ ಜನ್ಮಿತ್ತು. ನಾಯಿಯಾಗಿ ಅಲ್ಲೇ ಬಂದು ಊಟ ಮಾಡೋಲ್ಲಿ ಬಂದು ಕುಂತ್ಕೊಂತ ನಾಯಿ. ಇವರು ಮಹಾತ್ಮರು ಕರುಣಾಶಾಲಿಗಳಿರ್ತಾರೆ. ಮಹಾತ್ಮರು ಪಾಪ ನಾಯಿ ಬಂದತೆ ಅಂತೇಳಿ 1-2 ರೊಟ್ಟಿ ಹಾಕಿದಪ್ಪ. ಅದು ತಿಂತು. ಆ ಮಹಾತ್ಮರ ಹಸ್ತದಿಂದ ಬಂದ ರೊಟ್ಟಿ ತಿಂತದು. ದರ್ಶನ ಮಾಡ್ಕೊಂತು ತಿಂದ ಏನಾಯ್ತು ಅಂದ್ರೆ ಮುಂದೆ ಕೆಲವೊಂದು ದಿವಸ ಅದು ಪ್ರಾಣ ಬಿಡ್ತು. ಪ್ರಾಣ ಬಿಟ್ಟ ಮೇಲೆ ದೊಡ್ಡ ಶ್ರೀಮಂತರು ಅಥವಾ ರಾಜರ ಮನೆಯಲ್ಲಿ ಹುಟ್ಟಿದ್ಲು ಶಬರಿ. ನಾಯಿ ಇದ್ದದ್ದು ಹುಟ್ಟಿತು. ಯಾವುದು? ಪ್ರಸಾದ. ಮಹಾತ್ಮರ ಪ್ರಸಾದ ದರ್ಶನದಿಂದ ಏನಾಯ್ತು ಅಂದ್ರೆ ಈಗ ಪಾಪ ಎಲ್ಲ ನಾಶ ಆಗಿ ಹೋಯ್ತು. ನಾಯಿ ಪಾಪ ಆಗಿ ಪವಿತ್ರ ಆದ್ಲು. ಪವಿತ್ರ ಆಗಿ ಶ್ರೀಮಂತರ ಅಥವಾ ರಾಜರ ವಂಶದಲ್ಲಿ ಹುಟ್ಟಿದ್ಲು. ಆ ಯಾವ ಹಿಂದಿನ ಸಂಸ್ಕಾರ, ಮಹಾತ್ಮರ ಪ್ರಸಾದದ ಒಂದು ಪ್ರಭಾವ ಏನಾಯ್ತಪ್ಪ ಅಂತಂದರೆ ಆಕೆಗೆ ಇದು ರಾಜಭೋಗ ಸರಿಯಲ್ಲ. ಆತ್ಮಜ್ಞಾನಕ್ಕೆ, ಆತ್ಮಜ್ಞಾನ ಭಗವದ್ ದರ್ಶನಕ್ಕೆ ಇದು
ಇದು ಯೋಗ್ಯ ಅಲ್ಲ ಅಂತ ತಿಳ್ಕೊಂಡು ಅರಣ್ಯಕ್ಕೆ ಮತ್ತೆ ಏನಾಯ್ತು ಅಂದ್ರೆ ಆಕೆ ಮತ್ತೆ ದೇಹ ಬಿಟ್ಟ ಮೇಲೆ ಮತ್ತು ಒಬ್ಬ ಬೇಡ್ರ ಮನೆಯಲ್ಲಿ ಹುಟ್ಟಿದ್ಲು. ಹುಟ್ಟಿ ಅಲ್ಲಿಂದ ಏನಾಯ್ತು ನಂತರ ಆಕೆ ಆ ಮನೆಯೂ ತ್ಯಾಗ ಮಾಡಿದ್ಲು. ಮನೆಯೂ ತ್ಯಾಗ ಮಾಡಿ ಅರಣ್ಯಕ್ಕೆ ಹೋಗಿ ಅರಣ್ಯದಲ್ಲಿ ಕುಂತು ತಪಸ್ಸು ಮಾಡಕತ್ಲು. ತಪಸ್ಸು ಮಾಡ್ತಾ ಮತ್ತೆ ಮತಂಗ ಋಷಿಗಳ ದರ್ಶನ ಮಾಡಿಕೊಂಡ್ಳು. ಮತಂಗ ಋಷಿಗಳ ಆಶ್ರಮ ಸುತ್ತೆಲ್ಲ ಕಸ ಹೊಡಿತಿದ್ಲು. ರಾತ್ರಿ ಅದಂತ ಹಗಲಿ ಅಲ್ಲ, ಯಾಕಂದ್ರೆ ನನ್ನ ಹೊರಗೆ ಹಾಕ್ಯಾರ ಅವರು ಮಹಾತ್ಮರು ಹೆಣ್ಮಕ್ಳು ಬಂದರು ಅಂತ ತಿಳ್ಕೊಂಡು ನನ್ನ ಮಠಕ್ಕೆ ಬರ್ಗೊಳ್ದಿದ್ದಾರೆ ಅಂತ ತಿಳ್ಕೊಂಡು ರಾತ್ರಿನ ಮಠದ ಆಶ್ರಮ ಸುತ್ತೆಲ್ಲ ಕಸ ಹೊಡೆದು ಸ್ವಚ್ಛ ಮಾಡೆಲ್ಲ ರಂಗೋಲಿ ಹಾಕಿ ಪವಿತ್ರ ಮಾಡ್ತಿದ್ರು. ರಾತ್ರಿ 12 ಗಂಟೆ 1 ಗಂಟೆ ಸುಮಾರು ಗುರುಗಳು ಮತಂಗ ಋಷಿಗಳು ಇದನ್ನು ಯಾರು ಮಾಡ್ತಾರೋ ಅಂತ ಶಿಷ್ಯರನ್ನ ಕೇಳಿದರು. ನಾವು ಯಾರು ಮಾಡಿಲ್ಲ ರೀ. ಮತ್ತು ಯಾರು ಮಾಡ್ತಾರೆ ನಮಗೆ ಗೊತ್ತಿಲ್ಲ, ನೋಡಿಲ್ಲ ನಾವು. ನೋಡ್ರಿ ಯಾರು ಬಂದು ಮಾಡ್ತಾರೆ, ಇದನ್ನು ಸ್ವಚ್ಛ ಯಾರು ಮಾಡ್ತಾರೆ ನೋಡು ಅಂತ ಹೇಳ್ಕೊಳ್ಳಿ. ಅವರು ಯಾತ್ರೆ ಉಳಿದ್ರು ಶಿಷ್ಯರೆಲ್ಲ ಈ ಹೆಣ್ಮಗಳು ಬಂದು ಕಸ ಹೊಡೆದು ಸ್ವಚ್ಛ ಮಾಡಿ ನರ್ಲಂಗು ಹಾಕಕತ್ತಿದ್ಲು. ಏನಮ್ಮ ಇಲ್ಲಿ ನಾನು ದೋಸ್ತಾನ ಬಂದು ಮಾಡ್ತೀನಪ್ಪ. ಅಲ್ಲಮ್ಮ ನೀ ಈಗ ರಾತ್ರಿ ಬರ್ತಾಳೆ ಮತ್ತು ನಮ್ಮನ್ನು ನೋಡಿ ನೀವು ಇಲ್ಲಿ ಹೆಣ್ಮಕ್ಳು ಮಠಕ್ಕೆ ಬರಬೇಡ್ರಿ ಅಂತೇಳಿ ಭಯದಿಂದ ರಾತ್ರಿ ಮಾಡಿ ಹೋಗ್ತೀನಿ. ಹಂಗಾರೆ ನಮ್ಮ ಗುರುಗಳು ಯಾರು ಅವ್ರನ್ನು ಕೇಳ್ರಿ, ನಮಗೆ ಬಂದು ಹೇಳ್ರಿ ಅಂತ ಹೇಳ್ಯಾರ. ಅವ್ರು ಹೇಳ್ತೀವಿ ಅಂದ್ಕೊಂಡು ಹೇಳಿದ್ರು. ಹಿಂಗೆ ಮತಂಗ ಋಷಿಗಳು. ಆವಾಗ ಮತಂಗ ಋಷಿಗಳು ಆಕೆ ನೋಡಿದ್ರು. ಶುದ್ಧಾಂತಕರಣ ಶಬರಿದು ಶುದ್ಧಾಂತಕರಣ ಪವಿತ್ರವಾದ ಹೃದಯಗಳೊಳಗಿದ್ಲು. ಆವಾಗ ಅವರಿಗೆ ಜ್ಞಾನಿಗಳವರು ಮತಂಗ ಋಷಿಗಳು ಜ್ಞಾನಿಗಳು, ತ್ರಿಕಾಲ ಜ್ಞಾನಿಗಳು, ಪರಮಾತ್ಮನ ಸ್ವರೂಪರು. ಆವಾಗ ಅವ್ರು ಹೇಳಿ, ತಮ್ಮ ತಂಗಿ ನೀನು ಸಾಕು ಸೇವೆ ಮಾಡೋದು ಸಾಕ್ಷಾತ್ ಭಗವಂತನೇ ನಿನಗೆ ದರ್ಶನ ಕೊಡ್ತಾನೆ. ಶ್ರೀರಾಮಚಂದ್ರನೇ ಬಂದು ನಿನಗೆ ದರ್ಶನ ಕೊಡ್ತಾನೆ. ನಿನ್ನ ಭಾಗ್ಯ ಅಂಥೇಳಿ ಹೇಳಿದರು. ಹೇಳ್ಕೊಳಕ್ಕೆ ಆನಂದ ಆಯಿತು. ಸಾಕ್ಷಾತ್ ಪರಮಾತ್ಮನ ದರ್ಶನ ಆಗುತ್ತೆ ಅಂತ ಅಂದ್ಕೊಳ್ಳಿ ಆಕೆ ಭಾಳ ಆನಂದ ಆಯಿತು. ಹೋಗಿ ಕುಂತಲು. ನಾಳೆ ಬರ್ತಾನೆ ಭಗವಂತ ಹೇಳಿ ಅವಾಗ ಹಣ್ಣು ತಂದಿಡ್ಲು, ಭಾರಿ ಹಣ್ಣು. ಅವ ಬಂದಾಗ ಏನ್ರಿ ಮತ್ತು ಅವಾಗ ಆದರತ್ತಿ ಸತ್ಕಾರ ಮಾಡಬೇಕಲ್ಲ. ಮಹಾತ್ಮರು ಬಂದಾಗ ಉಪಚಾರ ಮಾಡಬೇಕಲ್ಲ. ಅಲ್ಲಿ ಅರಣ್ಯದಲ್ಲಿ ಏನು ಸಿಗ್ತದೆ? ಅರಣ್ಯದಲ್ಲಿ ಹಣ್ಣುಗಳು ಸಿಗೋದು ಅಷ್ಟು, ಮತ್ತೇನಿದೆ. ಅರಣ್ಯದಲ್ಲಿ ಇರ್ತವೆ. ಹೋಗಿ ದಿವಸ ಒಂದಷ್ಟು ಹಣ್ಣು ತರ್ತಿದ್ಲು. ಚಲೋ ಹಣ್ಣು ತಂತಂದು ಇಡ್ತಿದ್ಲು. ರಾಮ್ ನಾಳೆ ಬರ್ತಾನೆ, ನಾಳೆ ಅಪ್ಪ ಹೇಳ್ದೆ. ಮಹಾತ್ಮರು ಹೇಳ್ಯಾರ ಅಂದ್ಮೇಲೆ ಬರುತ್ತಾರೆ ಅಂತ ತಿಳ್ಕೊಂಡು ನಾಳೆ ಬರ್ತಾರೆ ಅನ್ಕೊಂತ ಒಂದು 25 ವರ್ಷ ಹುಡುಗಿ 89 ವರ್ಷ ಆಯಿತು. ನಾಳೆ ಬರ್ತಾನೆ ಅವ್ರ ಚಿಂತೆಯಲ್ಲೇ ಮಣ್ಮಗದ್ಲಾಕೆ. ಅವ್ರ ಚಿಂತೆನೇ ರಾಮನ ಚಿಂತೆ, ಮತ್ತೊಂದು ಚಿಂತೆ ಇಲ್ಲ. ಭಗವಂತನ ಚಿಂತನದಲ್ಲೇ 80 ವರ್ಷಗಳ ಮುದುಕಿ ಆಗಿಬಿಟ್ಲು. ಆಕೆ ಹಣ್ಣು ತಂದು ಇಡ್ತಿದ್ಲು. ಆಕೆ ಏನಾಯ್ತು ಅಂತಂದ್ರೆ ಹಣ್ಣುಗಳಾಗಿತ್ತಲ್ಲ, ಹಣ್ಣುಗಳು ಬಾರೆ ಹಣ್ಣುಗಳು ಆಕೆ ಆ ಹಣ್ಣು ಹೆಂಗಾಗಿದ್ಲು, ಆಕೆ ಹಣ್ಣಾಗಿಬಿಟ್ಟದಂತ. ವಯಸ್ಸಾಗಿ ಆಕೆ ಹಣ್ಣಾಗಿದ್ಲು. ಹಣ್ಣು ಆದ್ರೆ ಏನಾಕೈತೆ? ಸಿಹಿ ಆಕೈತಿಲ್ಲ. ಹಣ್ಣು ಆದ್ರೆ ಸಿಹಿ ಆಕೈತೆ. ಹಸಿದಿದ್ರೆ ಒಗರು ಇರ್ತೈತಿ. ಹಣ್ಣು ಆತನ ಸಿಹಿ ಆಗ್ತೈತೆ. ಅದು ಹಾಗಾಗಿ ಹೃದಯ ಪವಿತ್ರವಾಗಿತ್ತಂತ. ಹೃದಯ ಪವಿತ್ರವಾಗಿತ್ತು. ರಾಮ ಹೋಗ್ಬೇಕು. ಸೀತಾನ ಇದನ್ನು ಹುಡ್ಕೊಂತ ಹೋಗ್ಬೇಕಾಗಿದ್ದವ. ಹೋಗುವಾಗ ರಾಮ ಬಂದ ಕೂಡಲೇ ಆಕೆ ಹೇಳಿದ್ರು. ಅವ್ರು ಅವರ ಲಕ್ಷಣ ಹೇಳಿದ್ರು, ಹಿಂಗಿರ್ತಾನೆ ರಾಮ ಅಂತೇಳಿ. ಬಂದ ಕೂಡಲೇ ಆಕೆ ಹೋಗಿ ನಮಸ್ಕಾರ ಮಾಡಿದ್ಲು. ರಾಮ ಕುಂಡ್ರಿಸಿ ಯಾರ ಮೇಲೆ ಕಲ್ಲು ಮೇಲೆ ಕುಂಡ್ರಿ, ಮತ್ತೇನು ಒಂದು ಕಲ್ಲು ಮೇಲೆ ರಾಮನ ಕುಂಡ್ರಿಸಿ ಬಾರೆಹಣ್ಣು ಕೊಟ್ಟಲು. ಬಾರೆಹಣ್ಣು ತಿಂದ ರಾಮ ಬಾರೆಹಣ್ಣು ತಿಂದ. ಯಾವುದ್ರದ್ದು? ಹೃದಯ ಶುದ್ಧಿ ಆಯಿತು. ಮಹಾತ್ಮರ ದರ್ಶನ, ಮತಂಗ ಋಷಿಗಳ ದರ್ಶನದಿಂದ ಏನಾಯ್ತಪ್ಪ ಅಂತಂದರೆ ಸಾಕ್ಷಾತ್ ಭಗವಂತನ ದರ್ಶನ ಆಯಿತು. ಅಷ್ಟೇ ಅಲ್ಲ, ಭಗವಂತನಿಗೆ ಪ್ರಸಾದ ಮಾಡಿಸಿಲ್ಲ. ಮತ್ತು ಏನು ಪ್ರಸಾದ? ಬೋರೆ ಹಣ್ಣಿನ ಪ್ರಸಾದ ಮಾಡಿಸಿದ್ಲು. ಮಾಡಿ ಎಲ್ಲ ವಯಸ್ಸಾಗಿತ್ತಲ್ಲ, ರಾಮಗೆ ಹೇಳಿದ್ಲು, ಪರಮಾತ್ಮ ಇನ್ನೊಂದು ನನಗೆ ಅಪೇಕ್ಷೆ ಇದೆ ಅಂತ ಅಂದ್ಲು. ನನಗೆ ಇನ್ನೊಂದು ಅಪೇಕ್ಷೆ ಇದೆ, ಪರಮಾತ್ಮನೇ ದರ್ಶನ ಆಯಿತು, ಧನ್ಯಳಾದೆ. ನಿನ್ನ ದರ್ಶನ ಆಯಿತು, ಧನ್ಯಳಾದೆ. ಇನ್ನೊಂದು ಅಪೇಕ್ಷೆ ಇತ್ತು ನಂದು ಅಂತಂದ್ಲು. ಏನಂದು ಅಂತ ಕೇಳಿದೆ. ಏನಿಲ್ಲ, ನಾನು ಇವತ್ತು ನಿನ್ನೆ ಲೈಕ್ ಹಾಕಿ ನಾನು ಈ ದೇಹ ಬಿಟ್ಬಿಡ್ತೀನಿ ಅಂಥೇಳಿ ಅಲ್ಲೇ ದೇಹ ಬಿಟ್ಟುಗಳ ಅಂತ್ಯ ಸಂಸ್ಕಾರ ಯಾರು ಮಾಡ್ಬೇಕ? ರಾಮ. ಅಂತ್ಯ ಸಂಸ್ಕಾರ ಯಾರು ಮಾಡಿದ್ರು? ಶಬರಿ ಅಂತ್ಯ ಸಂಸ್ಕಾರ ಸಾಕ್ಷಾತ್ ಭಗವಂತನೇ ಮಾಡಿದ. ಎಂಥ ಪುಣ್ಯ ಹಾಕಿದು! ಯಾತ್ರ ಪುಣ್ಯ ಇದು? ಮಹಾತ್ಮರ ದರ್ಶನ, ಮಹಾತ್ಮರ ಸೇವಾ. ಮಹಾತ್ಮರ ದರ್ಶನ
ಅಲ್ಲಿಂದ ಇಲ್ಲಿ ತನಕ ಬಂದು ದರ್ಶನ ಆಗಿ ಕೊನೆಗೆ ಸಾಕ್ಷಾತ್ ಭಗವಂತನ ದರ್ಶನ ಆಗಿ ಮುಕ್ತಳಾದಳು, ಧನ್ಯಳಾಗಿಬಿಟ್ಲು. ಅದಕ್ಕಷ್ಟು ಸಂಘ. ಅದಕ್ಕೆ ಸಾಧೂನಾಂ ದರ್ಶನಂ ಪುಣ್ಯಂ ಅಂತ ಹೇಳಿಲ್ಲ. ಅವ್ರ ದರ್ಶನ ಆದ್ರೆ ಸಾಕು. ಅದಕ್ಕೆ ಮತಿಗೆ ಮಂಗಲ ಇವುದಾವುದು ಉತ್ತಮರ ಸಂಘ. ನಮ್ಮೆಲ್ಲರ ಬುದ್ಧಿ ಮನಸ್ಸು ಶುದ್ಧ ಆಗಬೇಕಾದ್ರೆ ಮಹಾತ್ಮರ ದರ್ಶನ ಮಾಡಿಕೊಡಿ, ಸೇವಾ ಮಾಡಿ, ಅವ್ರ ಕೃಪೆಗೆ ಪಾತ್ರರಾಗ್ರಿ. ನಿಮ್ಮ ಬುದ್ಧಿ ಶುದ್ಧ ಆಗ್ತದೆ, ನಿಮ್ಮ ಮನಸ್ಸು ಪವಿತ್ರ ಆಗ್ತದೆ, ಭಗವಂತನ ಸಾಕ್ಷಾತ್ಕಾರ ಆಗ್ತದೆ, ಭಗವಂತನ ಕೃಪೆ ಆಗ್ತದೆ. ಮುಂದಿನ ಜನ್ಮಗಳು ಕೂಡ ಶ್ರೇಷ್ಠವಾದ ಜನ್ಮಗಳು ಬರ್ತಾವೆ. ಮುಂದಿನ ಜನ್ಮಗಳು ಕೂಡ ಶ್ರೇಷ್ಠವಾದ ಜನ್ಮಗಳು ಬರ್ತಾವೆ. ಮುಕ್ತರಾದ್ರಂತೂ ಧನ್ಯರೇ. ಮುಕ್ತರಾಗೋದು ಬಹುನಾಂ ಜನ್ಮನಾಮಂತೆ ವಾಸುದೇವ ಸರ್ವಮಿತಿ ಸಹಮಾತ್ಮ ಸುದುರ್ಲಭ ಅಂತ ಭಗವಂತ ಹೇಳ್ಯಾನ. ನಾವು ಮುಕ್ತರಾಗಬೇಕಾದ್ರೆ ಅನೇಕ ಜನ್ಮಗಳ ಹಿಂದಿನ ಅನೇಕ ಜನ್ಮಗಳ ಸಂಸ್ಕಾರದ ಈ ಜನ್ಮದಲ್ಲಿ ನಾವು ಉತ್ತಮರಾಗಿ ಜ್ಞಾನಿಗಳ ಆಶೀರ್ವಾದದ ದ್ವಾರ ಮುಕ್ತರಾಗ್ತೇವೆ, ಧನ್ಯರಾಗ್ತೇವೆ. ಆದ್ದರಿಂದ ಇಂಥ ಶ್ರೇಷ್ಠವಾದ ಮನುಷ್ಯ ಜನ್ಮ ನಮ್ಮ ಪರಮಾತ್ಮ ಕೊಟ್ಟಾನ. ಈ ಮನುಷ್ಯ ಜನ್ಮ ಇರುವಾಗಲೇ ಇಂಥ ಸತ್ಸಂಗ ಮಾಡಿರಿ, ಮಹಾತ್ಮರ ದರ್ಶನ ಮಾಡಿಕೊಡ್ರಿ, ಸೇವಾ ಮಾಡಿರಿ. ಇವೆಲ್ಲ ಮಾಡೋದರಿಂದ ನಿಮ್ಮ ಹೃದಯ ಶುದ್ಧ ಆಗ್ತದೆ, ಪವಿತ್ರ ಆಗ್ತದೆ. ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡು ಈ ಮನುಷ್ಯ ಜನ್ಮ ಸಾರ್ಥಕ ಮಾಡ್ಕೊಂಡು ಮುಕ್ತರಾಗ್ತೇವೆ, ಧನ್ಯರಾಗ್ತೇವೆ. ಅಂಥ ಸದ್ಬುದ್ಧಿಯನ್ನು ಸದ್ಗುರು ಸಿದ್ಧಾರ್ಥರು ಸರ್ವರಿಗೂ ಅನುಗ್ರಹಿಸಿ ರಕ್ಷಿಸಲಿ ಎಂಬುದಾಗಿ ಹೇಳಿ ಇವತ್ತಿನ ಪ್ರವಚನ ಮುಗಿದು ಓಂ ತತ್ಸತ್. ಓಂ ಅಂದ್ರೆ ಒಂದು 2 ನಿಮಿಷ. ಓಂ ಸಹನಾವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ.
ಹಿರಿಯ ತುಂಬನು ಹಿರಿಯ ಸುರರ ಬಾಧಿಸರವರು ಹೊರೆ ಇಡುತ್ತೀರೆ ದುರುಳ ದೈತರ ಶಿರವ ಹರಿದು ಹರುಷವ ತಾಳ್ವ ಗುರುತಿದಾನಂದ ಭಾರತಿ ದೇವಿಗೆ ಸದ್ಗುರು ಜೀವಾನಂದ ಭಾರತಿ ದೇವಿಗೆ ಜಯ ಮಂಗಳಂ ಜಯ ಜಯತು ಜಗದನನಿ ಭಗನಾಂಬಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ನಿತ್ಯ ಶುಭ ಮಂಗಳಂ ನಿತ್ಯ ಶುಭ ಮಂಗಳಂ ನಿತ್ಯ ಶುಭ ಓಂ ಸರ್ವಮಂಗಳೇ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕ